ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಶುಕ್ರವಾರ ಮೇ 23ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನು ನೀಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಯಾರೆಲ್ಲ ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ಅವರು ಕೂಡ ಶುಭವಾಗಲಿ, ಆ ಭಗವಂತನ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ಅಂದರೆ ಏನು ವಿವಾಹ ವಾರ್ಷಿಕೋತ್ಸವ ಈಗಾಗಲೇ ಆಚರಿಸ್ಕೊಳ್ತಾರೆ ಅವರಿಗೆಲ್ಲರೂ ಕೂಡ ಹಾರೈಸ್ತಾ ಆ ಭಗವಂತನ ಕೃಪಾಶೀರ್ವಾದ ನೀವು 100 ಕಾಲ ಜೊತೆಯಾಗಿ ಹೀಗೆ ಬಾಳಲಿ ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ಶುಕ್ರವಾರ ಎಲ್ಲ ದೇವಿಯರ ವಾರ, ನಾಡ ದೇವತಿ ಚಾಮುಂಡೇಶ್ವರಿಯವರ, ಅದೇ ರೀತಿ ನಮ್ಮ ದಾವಣಗೆರೆಯ ನಗರ ದೇವತೆ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ದುರ್ಗಾದೇವಿಯರ ವಾರ. ಸೊ ವಿಶೇಷವಾಗಿ ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತೀರಿ ಅವರೆಲ್ಲರಿಗೂ ಶುಭವಾಗಲಿ, ನಿಮ್ಮೆಲ್ಲರ ಆಸೆಗಳು ಕೈಗೂಡಲಿ ಅಂಥೇಳಿ ಕೇಳ್ಕೊಳ್ತಾ ದಾವಣಗೆರೆ ನಗರದಲ್ಲಿ ಏನು ನಡೀತದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತದೆ, ದೇಶ ವಿದೇಶಗಳ ಸುದ್ದಿ ಏನಿದೆ, ಕ್ರೀಡಾ ಸುದ್ದಿ ಏನಿದೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒಂದಷ್ಟು ಕಿವಿ ಮಾತುಗಳು. ದಯಮಾಡಿ ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ಟಿ ವಿಯನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ, ಏಕೆಂದರೆ ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿ ವಿ ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ಸೊ ನೀವು ಟಿ ವಿ ನೋಡ್ತಾ ಮಾತಾಡಿದ್ರೆ ವಾಯ್ಸ್ ವೇರಿಯೇಷನ್ ಆಗುತ್ತೆ, ಅದರ ಜೊತೆಗೆ ವಾಯ್ಸ್ ಸಿಂಕ್ರನೈಸ್ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಟಿ ವಿ ನೋಡ್ತಾ ಮಾತಾಡಿದ್ರೂ ಪರವಾಗಿಲ್ಲ, ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿಬಿಟ್ಟು ಮಾತಾಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಹಾಗೂ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಾಗ ದಯವಿಟ್ಟು 30 ಸೆಕೆಂಡ್ಗಳಿಂದ ಹೆಚ್ಚು ಸಮಯ ತೆಗೆದುಕೊಬಿಡಿ, ಯಾಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಉತ್ತರ ಹೇಳೋಕ್ಕಾಗಲ್ಲ ಅಂತಕ್ಕಂಥ ಬೇಸರ ಅವರಿಗಾಗತ್ತೆ. ಹಾಗೂ ಯಾರಿಗೆಲ್ಲ ಈ ಕಾರ್ಯಕ್ರಮ ಬೆಳಗ್ಗೆ ನೋಡಲಿಕ್ಕಾಗಲ್ಲ ಅವ್ರಿಗೋಸ್ಕರ ವಿಶೇಷವಾಗಿ ನಮ್ಮ ಟೆಕ್ನಿಕಲ್ ಹೆಡ್ ಆಗಿರ್ತಕ್ಕಂಥ ಜಿದಾನ್ ಸರ್ ಅವರು ಸಾಯಂಕಾಲ ಕಾರ್ಯಕ್ರಮವನ್ನು ಮರುಪ್ರಸಾರ ಮಾಡ್ತಾರೆ, ಅಲ್ಲೂ ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ನಮಸ್ತೆ ದಾವಣಗೆರೆ. ನಮಸ್ತೆ. ಹಲೋ, ನನ್ನ ಮಗಳದು ಬರ್ತಡೇ ಇತ್ತು, ಇವತ್ತು ವಿಶ್ ಮಾಡ್ಬೇಕಾಗಿತ್ತು. ಆಯಿತು ಸರ್, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ವಿಜಯಶ್ರೀ, ನನ್ನ ಮಗಳ ಹೆಸರು ಮಧುರಾ ಅಂತ ಹೇಳಿ. ಓಕೆ ವಿಜಯಶ್ರೀ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಇಲ್ಲಿ ದಾವಣಗೆರೆ ಪಿ ಜಿ ಎಕ್ಸ್ಟೆನ್ಷನ್ ಇಂದ. ದಾವಣಗೆರೆ ಪಿ ಜಿ ಎಕ್ಸ್ಟೆನ್ಷನ್ ಇಂದ. ಓಕೆ, ಸೊ ನಿಮ್ಮ ಮಗಳ ಹೆಸರು ಏನಮ್ಮ? ಮಗಳ ಹೆಸರು ಮಧುರಾ ಇವಿ ಅಂತ ಹೇಳಿ. ಮಧುರಾ. ಹಾ. ಓಕೆ, ಎಷ್ಟನೇ ಕ್ಲಾಸ್ ಹೋಗ್ತಿದಾರಮ್ಮ? ಕ್ಲಾಸ್ ಅಲ್ಲ, ಅವಳಿಗೆಲ್ಲ ಕೆಲಸ ಮಾಡ್ತಿದ್ದಾಳೆ. ಹೌದಾ? ಓಕೆ, 26ನೇ ವರ್ಷದ್ದು. ಓಕೆ ಮಾ. ಸೊ ಮಧುರಾ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಪ್ರೀತಿಯ ತಾಯಿಯಾಗಿರ್ತಕ್ಕಂಥ ವಿಜಯೇಶ್ವರ್ ಅವ್ರನ್ನ ಕರೆ ಮಾಡಿದ್ದಾರೆ. ಸೊ ಅವ್ರು ಕೂಡ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ. ಈಗಾಗಲೇ ಉದ್ಯೋಗದಲ್ಲಿದ್ದರೆ ಇನ್ನಷ್ಟು ಪ್ರಗತಿಯನ್ನ ಹೊಂದಿ ಭಗವಂತ ನಿಮಗೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾಳೆ. ಓಕೆ, ಆ ಭಗವಂತ ನಿಮ್ಗೆ ಆಯಸ್ಸು, ಆರೋಗ್ಯ ಎಲ್ಲವನ್ನ ಕರುಣಿಸ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರಿ ಸರ್, ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಮಾ ಕರೆ ಮಾಡೋದಕ್ಕೆ. ಫೋಟೋ ಏನಾದರೂ ಕಳಿಸಿದ್ದೀರಾ? ಇಲ್ಲ ಫೋಟೋ ಏನೂ ಇಲ್ಲ, ವಿಶ್ ಮಾಡೋಣ ಅಂತೇಳಿ ಫೋನ್ ಮಾಡಿದೆ ಅಷ್ಟೇ. ಸಾಧ್ಯವಾದ್ರೆ ಇವತ್ತು ಫೋಟೋ ಕಳಿಸಿ, ನಾಳೆ ಇನ್ನೊಮ್ಮೆ ಫೋಟೋ ತೋರಿಸ್ಬಿಟ್ಟು ಅವ್ರಿಗೆ ಶುಭಾಶಯ ಹೇಳ್ಬೋದು ಮಾ. ಸರಿ ಆಯ್ತು ಸರ್, ಆಯ್ತು ಸರ್. ಓಕೆ, ಒಳ್ಳೇದಾಗ್ಲಿ ಅಮ್ಮ. ನಮಸ್ಕಾರ. ಥ್ಯಾಂಕ್ಸ್ ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಯಾರಿಗೆಲ್ಲ ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಕಾರ್ಯಕ್ರಮ ನೋಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೋಸ್ಕರ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನಮಸ್ತೆ ದೇವನವರಿಗಂತ ಯೂಟ್ಯೂಬ್ ಚಾನಲ್ ಕೂಡ ಅಪ್ಲೋಡ್ ಆಗಿರುತ್ತೆ. ನೀವು ಅಲ್ಲೂ ಕೂಡ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡ್ಬೋದು. ಯೂಟ್ಯೂಬಲ್ಲಿ ನೋಡ್ತಕ್ಕಂಥವ್ರಿಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ನೀವು ನಿಮ್ಮ ಮನಸ್ಸಿನ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಬರೆದು ಕಳಿಸ್ಬೋದು. ಯಾವ ರೀತಿ ಕಾರ್ಯಕ್ರಮ ಬಂದರೆ ಚೆನ್ನಾಗಿರುತ್ತೆ, ಯಾವ ರೀತಿಯ ಕಾರ್ಯಕ್ರಮಗಳನ್ನು ನಿಮ್ಮ V1 ವಾಹಿನಿಯಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೀರಿ, ಆರೋಗ್ಯದ ಕುರಿತಾಗಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳ ಕುರಿತಾಗಿರ್ಬೋದು, ಅಥವಾ ಕ್ರೀಡಾ ಒಂದು ಸುದ್ದಿಗಳಾಗಿರ್ಬೋದು, ಯಾವ ರೀತಿಯ ಕಾರ್ಯಕ್ರಮಗಳು ನೋಡೋಕ್ಕೆ ಇಷ್ಟಪಡ್ತೀವಿ ಅಂತ ನೀವು ಅಲ್ಲಿ ಬರ್ತಾ ತಿಳಿಸಿದ್ರೆ ನಾವು ಅದೇ ರೀತಿ ಅದನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಕೂಡ ಪ್ರಯತ್ನ ಮಾಡ್ತೀವಿ ಅಂತ ನಿಮಗೆ ಈ ಮೂಲಕ ತಿಳಿಸ್ತಾ ಬನ್ನಿ ಹೆಚ್ಚು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲಿಗೆ ಒಂದು ಖುಷಿ ವಿಚಾರದ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಏನು ಅಂದರೆ, ಹಲವಾರು ವರ್ಷಗಳಿಂದ ನಮ್ಮ ಕ್ರಿಕೆಟ್ ತಂಡ IPLನಲ್ಲಿ ಇರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಸತತ 17 ವರ್ಷಗಳಿಂದನೂ ಕೂಡ ಇದುವರೆಗೂ ಒಮ್ಮೆನೂ ಕೂಡ ಕಪ್ಪನ್ನು ಗೆದ್ದಿಲ್ಲ. ಸೊ ಈ ವರ್ಷನಾದರೂ ಗೆಲ್ಲಿ ಅಂತಕ್ಕಂಥ ಅಭಿಮಾನಿಗಳ ಒಂದು ನಿರೀಕ್ಷೆ ಬಹುಶಃ ಯಶಸ್ಸು ಕಾಣೋ ರೀತಿಯಲ್ಲೇ ಮುಂದೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ ಅಗ್ರ 2 ಸ್ಥಾನಗಳಲ್ಲಿ 1 ಸ್ಥಾನವನ್ನು ಭದ್ರಪಡಿಸ್ಕೊಂಡಿರ್ತಕ್ಕಂಥ RCB ತಂಡ ಈಗಾಗಲೇ ಕ್ವಾಲಿಫೈಯರ್ ಕೂಡ ಆಗಿದೆ. ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ಸೊ ಮುಂದಿನ ಪಂದ್ಯಗಳಲ್ಲಿ ಇನ್ನಷ್ಟು ಉತ್ತಮ ಪ್ರದರ್ಶನವನ್ನು ತೋರಿಸೋದ್ರ ಮೂಲಕ ಈ ಬಾರಿನಾರು ಕಪ್ ನಮ್ಮದೇ ಆಗಲಿ ಅಂತ ಶುಭ ಹಾರೈಸೋಣ. ಯಾಕೆಂದರೆ ಪ್ರತಿ ಬಾರಿ ಒಂದು IPL ಆ್ಯಡ್ ಬರೋದಕ್ಕಿಂತ ಮುಂಚೆ ನನ್ನನ್ನು ಆದಿಯಾಗಿ ಸಾಕಷ್ಟು ಜನ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ಹೇಳಿನೇ ಏನೋ ಕಪ್ಪು ನಮ್ದು ಇದುವರೆಗೂ ಆಗಿಲ್ಲ. ಬೈ ಗಾಡ್ ಗ್ರೇಸ್, ಫಿಂಗರ್ ಕ್ರಾಸ್ ಕೇಳ್ಕೊಳ್ತಾ ಇದ್ದೀನಿ. ಅಟ್ಲೀಸ್ಟ್ 2018ನೇ ಇಸ್ವಿಯ 18ನೇ ವರ್ಷದ ಕಪ್ ಏನಿದೆ ಅದಾದರೂ ನಮ್ದು ಆಗಲಿ ಅಪ್ಪ ಭಗವಂತ ಅಂತ ಕೇಳ್ಕೊಳ್ಳೋಣ. ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡಲಿ, ಇನ್ನಷ್ಟು ವರ್ಷಗಳ ಕಾಲ ನಮ್ಮ RCB ಮತ್ತು ಭಾರತ ತಂಡಕ್ಕೆ ಸೇವೆಯನ್ನು ಸಲ್ಲಿಸಲಿ ಅಂತ ಕೇಳ್ಕೊಳ್ತಾ ಇನ್ನಷ್ಟು ವಿಚಾರಗಳನ್ನ ನೋಡೋಕ್ತಾ ಹೋಗೋಣ.
ಸೊ ಇವತ್ತು ದಿನ ವಿಶೇಷವನ್ನು ನೋಡಿದ್ರೆ 2 ದಿನ ವಿಶೇಷಗಳಿದೆ. ಮೊಟ್ಟ ಮೊದಲನೇದಾಗಿ ವಿಷ್ಣುವಿನ ಒಂದು ಏಕಾದಶಿ, ಶ್ರೀಕೃಷ್ಣ ಪರಮಾತ್ಮನ ಅವತಾರ ಅಂತ ಅನ್ನಿಸ್ಕೊಳ್ತಕ್ಕಂಥ ಮಹಾವಿಷ್ಣುವಿನ ಏಕಾದಶಿ ಇದೆ. ಸೊ ಸಾಕಷ್ಟು ಜನ ಇವತ್ತು ಉಪವಾಸ ವ್ರತಾಚರಣೆಯನ್ನು ಮಾಡ್ತಾರೆ. ಸಾಕಷ್ಟು ಜನ ತಿರುಪತಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ, ಕೆಲವೊಬ್ಬರು ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋಗ್ತಾರೆ, ವಿಠ್ಠಲ ರುಕ್ಕುಬಾಯಿಯರ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡೆದುಕೊಂಡು ಉಪವಾಸ ವ್ರತಾಚರಣೆಯನ್ನು ಮಾಡ್ತಾರೆ. ಕೆಲವೊಬ್ಬರು ನಿರಾಹಾರ ಉಪವಾಸವನ್ನು ಮಾಡಿದ್ರೆ, ಕೆಲವೊಬ್ಬರು ಫಲಾಹಾರವನ್ನು ಸೇವಿಸ್ಬೋದು, ಕೆಲವೊಬ್ಬರು ಕೇವಲ ನೀರಿನಲ್ಲಿ ಕೂಡ ಇದ್ದು ಉಪವಾಸವನ್ನು ಮಾಡ್ತಾರೆ. ಅವರವರ ಅನುಕೂಲಕ್ಕೆ ಆರೋಗ್ಯಕ್ಕೆ ತಕ್ಕಂತೆ ಉಪವಾಸ ಮಾಡೋದು ಒಳ್ಳೆಯದು. ಸೊ ಈ ಉಪವಾಸ ಅಂತಕ್ಕಂಥ ಒಂದು ಪದ್ಧತಿ ಬಂದಿದ್ದೇ ಒಂದು ಅದರ ಅರ್ಥನೇ ಒಂದು ಬೇರೆ ಅಂತ. ಉಪ ಅಂದರೆ ಹತ್ತಿರ ಅಂತ, ವಾಸ ಅಂದರೆ ಇರ್ತಕ್ಕಂಥದ್ದು ಅಂತ. ಸೊ ನಾವೆಲ್ಲ ಏನು ಅಂದ್ಕೊಂಡ್ಬಿಡ್ತೀವಿ, ಉಪವಾಸ ಇರ್ತಕ್ಕಂಥದ್ದು ಅಂದರೆ ಏನು ತಿಂದೇ ಇದ್ಬಿಟ್ರೆ ಉಪವಾಸ ಅಂತ ಅಲ್ಲ. ಸೊ ನಾವು ಭಗವಂತನಿಗೆ ಎಷ್ಟು ಹತ್ತಿರವಾಗಿರ್ತೀವಿ ಅಂತ. ಸೊ ಭಗವಂತನ ಹತ್ತಿರ ಆಗಿರ್ತಕ್ಕಂಥದ್ದು ಅಂದರೆ ಭಗವಂತನ ಫೋಟೋ ಪಕ್ಕ ಹೋಗಿ ಕೂತ್ಕೊಂಡ್ಬಿಡೋದು ಅಥವಾ ಭಗವಂತನ ಮೂರ್ತಿ ಪಕ್ಕ ಹೋಗಿ ಕೂತ್ಕೊಂಡ್ಬಿಡೋದು ಅಂತಲ್ಲ. ಸೊ ಭಗವಂತನ ಹತ್ತಿರ ಆಗ್ತಕ್ಕಂಥದ್ದು ಅಂದರೆ ಅದಕ್ಕೆ ದೊಡ್ಡದ ಅರ್ಥ ಇದೆ. ಸೊ ಭಗವಂತನ ಸೃಷ್ಟಿಯಾಗಿರ್ತಕ್ಕಂಥ ಎಲ್ಲ ಚರಾಚರ ಜೀವಿಗಳ ಜೊತೆ ಹತ್ತಿರವಾಗಿರ್ತಕ್ಕಂಥದ್ದು, ಎಲ್ಲ ಚರಾಚರ ಜೀವಿಗಳೊತ್ತಿಗೆ ಪ್ರೀತಿಯಿಂದ ಇರ್ತಕ್ಕಂಥದ್ದು, ಎಲ್ಲ ಚರಾಚರ ಜೀವಿಗಳೊಂದಿಗೆ ಆ ಭಗವಂತನ ಸೃಷ್ಟಿಯೊಂದಿಗೆ ಏನೆಲ್ಲ ಇದೆ ಅದ್ರ ಜೊತೆ ಒಂದು ಪ್ರೀತಿಯಿಂದ, ಕರುಣೆಯಿಂದ, ಅನುಕಂಪದಿಂದ ಇದ್ದುಬಿಟ್ರೆ ಅದು ಭಗವಂತನ ಜೊತೆಗೆ ಇದ್ದ ಹಾಗೆ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಕರೆ ಕಟ್ಟಾಯಿತು. ನಾನು ಹೇಳ್ತಾ ಇದ್ದೆ, ಭಗವಂತನ ಜೊತೆ ಇರ್ತಕ್ಕಂಥದ್ದು ಅಂದರೆ ನಾವು ಯಾರಿಗೂ ಕೇಡನ್ನು ಬಯಸದೇ ಇರೋದು, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡದೇ ಇರತಕ್ಕಂಥದ್ದು ಕೂಡ ಅದರಲ್ಲಿ ಬರುತ್ತೆ. ಸೊ ಇದಕ್ಕೆ ಒಂದು ಪುಟ್ಟದಾಗಿರ್ತಕ್ಕಂಥ ಒಂದು ಸಣ್ಣ ಕತೆ ಹೇಳೋದ್ರ ಮೂಲಕ ಇದಕ್ಕೆ ಇನ್ನಷ್ಟು ಅರ್ಥ ಬರೋದಕ್ಕೆ ಪ್ರಯತ್ನ ಮಾಡುತ್ತೀನಿ. ಏನು ಅಂದರೆ, ಒಮ್ಮೆ ರಣಹದ್ದು ತನ್ನ ಹೊಟ್ಟೆ ಹಸಿವಿಗಾಗಿ ಹಾವನ್ನು ಬೇಟೆಯಾಡಿಕೊಂಡು ಹೋಗ್ತಾ ಇರುತ್ತೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಆ ಮಾತನ್ನು ನಂತರ ಮುಂದುವರಿಸ್ತೀನಿ. ಮತ್ತೆ ಕರೆ ಕಟ್ಟಾಯಿತು, ನೋಡೋಣ. ನಾನು ಹೇಳ್ತಾ ಇದ್ದೆ, ಒಂದು ಹದ್ದು ತನ್ನ ಹೊಟ್ಟೆಪಾಡಿಗಾಗಿ ತನ್ನ ಹಸುವಿನ ತಾಳಕ್ಕಾಗದೆ ಭೂಮಿ ಮೇಲೆ ಬರುತ್ತೆ. ಬಂದು ಹಾವನ್ನು ಬೇಟೆ ಮಾಡಿಕೊಂಡು, ಹಲೋ ನಮಸ್ತೆ ದಾವಣಗೆರೆ. ಮೇ ಬಿ ನೆಟ್ವರ್ಕ್ ಇಶ್ಯೂಯಿಂದ ಕರೆ ಕಟ್ಟಾಯಿತು ಅಂತ ಅಂದ್ಕೊಳ್ತೀನಿ. ಹದ್ದು ಭೂಮಿ ಮೇಲೆ ತನ್ನ ಬೇಟೆಯನ್ನು ಆಡಿಕೊಂಡು ಹಾವನ್ನು ಆ ಕಾಲಿನಲ್ಲಿ ಇಟ್ಕೊಂಡು ಹೋಗ್ತಾ ಇರುತ್ತೆ, ಆಕಾಶದ ಹತ್ರಕ್ಕೆ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಹೋಗುವಾಗ ಅದು ಹಾವು ಈಗಾಗಲೇ ಸತ್ತೋಗ್ಬಿಟ್ಟಿರುತ್ತೆ ಈ ಒಂದು ಹದ್ದಿನ ಏಟಿಗೆ. ಅದು ಬಾಯನ್ನು ತೆರೆದಿರುತ್ತೆ. ಆ ಹಾವಿನ ಬಾಯಲ್ಲಿರ್ತಕ್ಕಂಥ ಎಲ್ಲ ವಿಷ ಕೆಳಗಡೆಗೆ ಅಂದರೆ ಭೂಮಿ ಮೇಲೆ ಬೀಳ್ತಾ ಇರುತ್ತೆ. ಈ ಒಂದು ದೊಡ್ಡ ರಾಜ್ಯದಲ್ಲಿ ಒಬ್ಬ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ರಾಜ ಇರ್ತಾನೆ. ಆ ರಾಜಂದು ಒಂದು ಪದ್ಧತಿ ಏನು ಅಂದರೆ, ತನ್ನ ಆಡಳಿತದಲ್ಲಿರ್ತಕ್ಕಂಥ ಯಾರೇ ಇರು ಕೂಡ ಉಪವಾಸದಿಂದ ಇರಬಾರ್ದು. ಹಾಗಾಗಿ ಒಂದು ದೊಡ್ಡದಾಗಿರ್ತಕ್ಕಂಥ ಟೆಂಟನ್ನು ಹಾಕಿಸಿ ಪ್ರತಿನಿತ್ಯ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇರ್ತಾನೆ. ಯಾವ ಮಟ್ಟಕ್ಕೆ ಅಂದರೆ, ಆ ದಾರಿ ಹೋಗರು ಯಾರು ಬೇಕಾದರೂ ಆ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ತಮ್ಮ ಮುಂದಿನ ಪ್ರಯಾಣಕ್ಕೆ ಹೋಗಲಿಕ್ಕೆ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿರ್ತಾನೆ. ಸೊ ಅದು ಹೇಗಿರುತ್ತೆ ಅಂದರೆ, ಓಪನ್ ಆಗಿಯೇ ಅವರು ಎಲ್ಲ ಅಡುಗೆ ಮಾಡ್ತಾ ಇರ್ತಾರೆ. ಯಾರು ಅಡುಗೆ ಭಟ್ರು, ನೂರಾರು ಜನ ಅಡುಗೆ ಭಟ್ರು ಕೆಲಸವನ್ನು ಮಾಡ್ತಾ ಒಳ್ಳೆ ವಿಧ ವಿಧವಾಗಿರ್ತಕ್ಕಂಥ ಅಡುಗೆಗಳನ್ನು ಮಾಡ್ತಾ ಇರ್ತಾರೆ. ಆಕಸ್ಮಿಕವಾಗಿ ಮೇಲ್ಗಡೆಯಿಂದ ಹಾವು ಬಾಯಿ ತೆರೆದಿತ್ತು, ಹದ್ದು ತಗೊಂಡು ಹೋಗ್ತಾ ಇರ್ತಕ್ಕಂಥ ಹಾವು ಬಾಯಿ ತೆರೆದಿತ್ತಲ್ಲ, ಅದರ ಒಂದಷ್ಟು ವಿಷದ ಹನಿಗಳು ಈ ಒಂದು ಅಡಿಗೆಯಲ್ಲಿ ಬಿದ್ದುಬಿಡುತ್ತೆ. ಸೊ ಅದನ್ನು ಉಂಡಂತಹ ಸುಮಾರು ಜನ, ಒಂದು 20-30 ಜನ ಪ್ರಾಣವನ್ನು ಬಿಟ್ಟುಬಿಡ್ತಾರೆ. ಸೊ ಆಗ ಈ ಒಂದು ಪ್ರಾಣದ ಲೆಕ್ಕ, ಈ ಒಂದು ತೊಂದರೆ ಲೆಕ್ಕ ಯಾರಿಗೆ ಬರೀಬೇಕು ಅಂಥೇಳಿ ಚಿತ್ರಗುಪ್ತ ಯಮಧರ್ಮರಾಯನಿಗೆ ಕೇಳ್ತಾನೆ. ಚಿತ್ರಗುಪ್ತ ಯಮಧರ್ಮನ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ಯಮಧರ್ಮರಾಯರೇ, ಈ ರೀತಿ ಒಂದು 30-40 ಸಾವಿಗೆ ಕಾರಣ ಈ ರಾಜ ಆಗಿಬಿಟ್ಟಿದ್ದಾನೆ, ಇವನ ಅನ್ನ ಸಂತರ್ಪಣೆಯಿಂದನೇ ಈಗ ಆಗಿರ್ತಕ್ಕಂಥದ್ದು. ಸೊ ಇವನ ಹೆಸರಿಗೆ ಬರಿಬೋದಾ ಅಂತ ಕೇಳ್ತಾನೆ. ಅಯ್ಯೋ ಇಲ್ಲ ಚಿತ್ರಗುಪ್ತರೇ, ಅದು ಆ ಭಗವಂತನ ಲೀಲೆ, ಅವ್ರ ಹೆಸರಿಗೆ ಬರೆಯೋದು ಬೇಡ, ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಏಕೆಂದರೆ ರಾಜನ ಒಂದು ಆಸೆ ಇದ್ದಕ್ಕಂಥದ್ದು ಯಾರೂ ಹಸುವೆಯಿಂದ ಇರಬಾರ್ದು ಅಂಥೇಳಿ ತನ್ನ ಸ್ವಂತ ಖರ್ಚಿನಿಂದ ಎಲ್ರಿಗೂ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದ. ಹಾಗಾಗಿ ಅವನ ಹೆಸರಿಗೆ ಬರೆಯೋದು ಬೇಡ, ಸ್ವಲ್ಪ ಕಾಯಿರಿ ಅಂತಾನೆ. ಮತ್ತೆ ಚಿತ್ರಗುಪ್ತನಿಗೆ ತಡೆಯೋಕ್ಕಾಗಲ್ಲ. ಹಾಗಾದರೆ ನೇರವಾಗಿ ನಾನು ಹದ್ದಿಗೆ ಹೆಸರಿಗೆ ಬರೆದು ಬಿಡ್ತೀನಿ ಇದನ್ನು ಅಂತ ಹೇಳ್ತಾನೆ. ಹದ್ದಿನ ಹೆಸರಿಗೆ ಯಾಕೆ ಬರೀತೀರಿ ಚಿತ್ರಗುಪ್ತರೇ? ಅದು ಅದ್ರ ಹೊಟ್ಟೆಪಾಡಿಗೋಸ್ಕರ ಬೇಟೆ ಆಡಬೇಕಿತ್ತು, ಅದು ಆ ಭಗವಂತನ ಸೃಷ್ಟಿ, ಹಾಗಾಗಿ ಅದು ಬೇಟೆ ಆಡಿದೆ, ಅದರಲ್ಲಿ ತಪ್ಪೇನಿಲ್ಲ, ಹದ್ದಿನ ಹೆಸರಿಗೂ ಬರೀಬೇಡಿ ಅಂತ ಹೇಳ್ತಾನೆ. ಇನ್ನೊಂದು ಸ್ವಲ್ಪ ಬಿಟ್ಟು ಮತ್ತೆ ಚಿತ್ರಗುಪ್ತ ಬರ್ತಾನೆ, ಗುರುಗಳೇ ನನಗೆ ತಡಿಲಿಕ್ಕೆ ಆಗ್ತಿಲ್ಲ, ಕೊನೆಗೆ ಈ ಹಾವಿನ ಹೆಸರಿಗೆ ಬರೆದು ಬಿಡ್ತೀನಿ ಅಂತ. ಮತ್ತೆ ಚಿತ್ರಗುಪ್ತರಿಗೆ ಯಮಧರ್ಮ ಸಮಾಧಾನ ಮಾಡ್ತಾರೆ. ಚಿತ್ರಗುಪ್ತರೇ, ಸ್ವಲ್ಪ ತಾಳ್ಮೆಯಿಂದ ಇರಿ, ಪಾಪ ಹಾವು ಈಗಾಗಲೇ ಸತ್ತೋಗಿದೆ,
ಅದಕ್ಕೆ ಏನು ಗೊತ್ತು ತಾನು ಬಾಯಿಂದ ಚೆಲ್ಲಿರ್ತಕ್ಕಂಥ ವಿಷ ಎಲ್ಲಿ ಬಿದ್ದಿದೆ ಅಂತ. ಈಗಾಗಲೇ ಸತ್ತಿರ್ತಕ್ಕಂಥ ಹಾವಿಗೆ ತಪ್ಪು ಶಿಕ್ಷೆ ಕೊಡ್ತಕ್ಕಂಥದ್ದು ಬೇಡ, ಅದಕ್ಕೂ ಬರೀಬೇಡಿ ಅಂತ ಹೇಳ್ತಾರೆ. ಸರಿ, ಹಾಗಿದ್ರೆ ಅವ್ನು ಕೆಲಸ ಮಾಡೋಣ ಯಮಧರ್ಮರಾಯರೇ, ಇಲ್ಲಿ ರಾಜಂದು ತಪ್ಪಿಲ್ಲ, ಏನೋ ಹದ್ದಿಂದು ತಪ್ಪಿಲ್ಲ, ಹಾವಿಂದು ತಪ್ಪಿಲ್ಲ, ಹಾಗಾದರೆ ಅಡುಗೆ ಭಟ್ರು ಏನು ಕೆಲಸ ಮಾಡ್ತಿದ್ರು ಅವ್ರದ್ದೇ ತಪ್ಪು, ಅವ್ರಿಗೆ ಬರೆದು ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಮತ್ತೆ ಯಮಧರ್ಮರಾಯರ ಸಮಾಧಾನ ಮಾಡ್ತಾರೆ, ಬೇಡ ಬೇಡ, ಅದರಲ್ಲಿ ಅವ್ರದ್ದೇನು ತಪ್ಪಿಲ್ಲ, ಮತ್ತೆ ಯಾಕೆ ಅವ್ರಿಗೆ ಬರೀತೀರಿ, ಅವ್ರು ಯಾರಾದರೂ ಬೇಕು ಅಂತ ಅಲ್ಲಿ ವಿಷ ಹಾಕಿದ್ದಲ್ವಲ್ಲ, ಅವ್ರಿಗೂ ಬೇಡ, ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಅಂತಾರೆ. ಅಷ್ಟೊತ್ತಿಗೆ ಈ ಒಂದು ಊರ ಬಾಗಿಲಲ್ಲಿ ಒಂದು 4-5 ಜನ ಕೂತ್ಕೊಂಡು ಮಾತುಕತೆ ಆಡ್ತಾ ಇರ್ತಾರೆ. ಯಾವಾಗಲೂ ಹೋಗೋಬ್ಬರವರು ಆಡ್ಕೊಳೋದೇ ಇವ್ರ ಕೆಲಸ ಆಗಿರುತ್ತೆ. ಹೇಗೆ ಅಂದರೆ ಅಲ್ಲಿ ಬಂದಿರತಕ್ಕಂಥ ಊಟಕ್ಕೆ ಬರಬೇಕು ಅಂತ ಅದು ಮತ್ತೆ ಕಂಟಿನ್ಯೂ ಆಗ್ತಾ ಇರುತ್ತೆ, ಅನ್ನದಾನ ಪ್ರಸಾದ ಮತ್ತೆ ಮಾಡ್ತಾನೆ ಇರ್ತಾರೆ ಆ ಘಟನೆ ಆದಮೇಲೂ ಕೂಡ. ಸೊ ಅಲ್ಲಿಗೆ ಬಂದಂತಾಗ ಎಲ್ಲ ಪ್ರವಾಸಿಗರನ್ನ ಇವರು ತಡೆದು ಕಳಿಸ್ತಾ ಇದ್ದಾರೆ. ಅಯ್ಯೋ, ಈ ರಾಜನ ಊಟ ಮಾಡೋಕ್ಕೆ ಹೋಗಬೇಡಿ, ಮೊನ್ನೆ ವಿಷ ಹಾಕ್ಬಿಟ್ಟು 30 ಜನರ ಮೇಲೆ ಸತ್ತೋಗ್ಬಿಟ್ಟಿದ್ದಾರೆ, ನೀವು ಹೋಗಿ ಅಂತ ಎಲ್ರಿಗೂ ಹಾಗೆ ವಾಪಸ್ ಕಳಿಸ್ತಾ ಇರ್ತಾರೆ. ಸೊ ಆಗ ಯಮಧರ್ಮರಾಯ ಚಿತ್ರಗುಪ್ತರನ್ನ ಕರೀತಾರೆ. ಇಲ್ಲಿ ಕೂತ್ಕೊಂಡು ಏನು ಮಾತಾಡ್ತಾ ಇದ್ದಾರಲ್ಲ, ಯಾರ್ದು ತಪ್ಪು ಅಂತ ಗೊತ್ತಿಲ್ಲದೆ ಈ 4 ಜನರ ಹೆಸರಿಗೆ ಆ ಒಂದು ಪಾಪವನ್ನು ಬರೀರಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಯಾವತ್ತೂ ಆ ದೇವರ ಹತ್ರ ಹೇಗೆ ಇರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ಹಣೆ ಬರಹ ಅಂತ ನಿರ್ಧಾರ ಆಗುತ್ತೆ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ನೀಲಮ್ಮರೆ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನೀವು? ಚೆನ್ನಾಗಿದ್ದೀನಮ್ಮ. ತಿಂಡಿ ಆಯ್ತಾ? ಸರ್ ಇಲ್ರಿ ಸರ್, ಮಾಡ್ಬೇಕು ಸರ್. ನಿಮ್ದು? ನಂದು ಇಲ್ಲಮ್ಮ, ಇವತ್ತು ಏಕಾದಶಿ. ಹೌದು, ಶುಕ್ರವಾರ. ಹೌದಮ್ಮ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿತ್ತಾ? ಸರ್ ಅದೇ ಅಮೃತ ರಾಕೇಶ್ ಅಂತ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ 3 ವರ್ಷದ್ದು. ಇಲ್ಲ, ಫೋಟೋ ಕಳಿಸಿಲ್ಲ, ಅವ್ರು ಕಳಿಸ್ತೀನಿ. ಅವ್ರಿಗೆ ಶುಭಾಶಯ ಹೇಳ್ಬೇಕು ಸರ್. ಅಮೃತ ರಾಕೇಶ್ ಅವರಿಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. 3ನೇ ವರ್ಷ. 3ನೇ ವರ್ಷದಲ್ವಾ? ಹ್ಞೂ ರೀ ಸರ್, 3ನೇ ವರ್ಷದ್ದು. ಪಾಪಂದು 2ನೇ ವರ್ಷದ ಹುಟ್ಟಿದಬ್ಬ. ಕಳಿಸ್ತಾಳ್ರಿ ಶಿವ. ಕಳಿಸಿ ಅಮ್ಮ. ಸೊ ಆ ಭಗವಂತನ ಆಶೀರ್ವಾದ ಅವ್ರ ಮೇಲೆ ಇರಲಿ, ಸದಾ ಅವರು ಹೀಗೆ ನಗ್ನಗ್ತಾ ಸಂತೋಷವಾಗಿರಲಿ ಅಂತ ಹೇಳಿ ನಾನು ಕೂಡ ಕೇಳ್ಕೊಳ್ತೀನಿ. ಸೊ ಒಳ್ಳೇದಾಗ್ಲಿ ಅಮ್ಮ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿತ್ತಾ? ಇಲ್ಲ, ಅವ್ರದ್ದು ಒಬ್ಬರ ದಿವಸ ಇವತ್ತು. ಅದೇ 28ಕ್ಕೆ ಐತೆ, ಅದೇ ಕಳಿಸ್ಕೊಡ್ತೀವಿ ಅಂದ್ರ. ಹೌದು, ವೆಡ್ಡಿಂಗ್ ಆನಿವರ್ಸರಿ ತಿಂಗಳ 28ಕ್ಕ. ಓಕೆ ಅಮ್ಮ, ಶುಭವಾಗ್ಲಿ ಅವರಿಗೆ. ಇನ್ನೊಮ್ಮೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ವಿವಾಹ ವಾರ್ಷಿಕೋತ್ಸವಕ್ಕೆ ಹಾರ್ದಿಕವಾಗಿ ಶುಭಾಶಯ. ಹೇಳಿದ್ರಿ ಸರ್ ಯಾವ್ದಾರ? ಇಲ್ಲಮ್ಮ, ಹೇಳಿಲ್ಲ, ನೀವೇ ಹೇಳ್ಬಿಡಿ ಉತ್ತರ. ನಿನ್ನೆ ಹೇಳಿಲ್ಲ. ಇದು ಅದೇ ಸರ್, ಲವಂಗ. ಓಕೆ, ಅದು ಒಗಟ್ಟು ಇನ್ನೊಂದ್ಸರಿ ಹೇಳಿಮ್ಮ. ಕಲ್ಲಿನ ಅಲ್ಲಲ್ಲ, ಕಪ್ಪು ಕಂಬದ ಮೇಲೆ ಲಿಂಗಪ್ಪ ಕುಂತಾನೆ. ಕಪ್ಪು ಕಂಬದ ಮೇಲೆ ಲಿಂಗಪ್ಪ ಕುಂತಾನೆ ಅಲ್ವಾ? ಲವಂಗ. ಕರೆಕ್ಟ್. ಓಕೆ, ಸರಿಯಾಗಿರ್ತಕ್ಕಂಥ ಉತ್ತರ ಅಮ್ಮ. ಏನ್ರಿ ಸರ್? ತುಂಬಾ ಸರಿಯಾಗಿರ್ತಕ್ಕಂಥ ಉತ್ತರ ಹೇಳಿದಿರಿ. ನಂದು ಒಂದು ಪ್ರಶ್ನೆ ಇದೆ, ಕೇಳ್ಬಿಡ್ತೀನಿ. ಹೇಳ್ರಿ ಸರ್. ಓಕೆ, ಒಂದೇ ಒಂದು ನಿಮಿಷ ಹೇಳ್ತೀನಿ. ಮೇಲೆ ನೋಡಿದರೆ ನಾನಾ ಬಣ್ಣ, ಉಜ್ಜಿದರೆ ಒಂದೇ ಬಣ್ಣ, ನಾನು ಯಾರು? ಏನ್ರಿ ಸರ್, ಇನ್ನೊಂದ್ಸಲ? ಮೇಲೆ ನೋಡಿದರೆ ನಾನಾ ಬಣ್ಣ, ಮೇಲೆ ನೋಡಿದ್ರೆ ನಾನಾ ಬಣ್ಣ, ಉಜ್ಜಿದರೆ ಒಂದೇ ಬಣ್ಣ. ಉಜ್ಜಿದ್ರೆ ಒಂದೇ ಬಣ್ಣ. ಇದೇನಾಯ್ತು ಸೊ, ಇದೇನಾಯ್ತು ಬರ್ತಾರ? ನೋಡಿ ನೆನ್ಪು ಮಾಡ್ಕೊಳ್ಳಿ. ಹೌದು, ಹೌದು, ಏನೋ ಉಜ್ಜಿದ್ರೆ ಒಂದೇ ಬಣ್ಣ. ಹೌದು, ಜೀವನದ ಏನಪ್ಪ, ಉಜ್ಜಿದ್ರೆ ಒಂದೇ ಬಣ್ಣ ಅಂತ ಹೇಳ್ತಾರ ಸರ್, ಗೊತ್ತು. ಓಕೆ ಅಮ್ಮ, ಅನಂತದಲ್ಲಿ ನಾನೇ ಹೇಳ್ತೀನಿ. ಧನ್ಯವಾದ. ನಾನಂತ ಹೇಳ್ತೀನಿ, ಹೇಳಿಮ್ಮ. ಒಂಟಿ ಕಾಲವನಿಗೆ ಒಂದೇ ಕಣ್ಣು, ಏನ್ರಿ ಸಾ? ಒಂಟಿ ಕಾಲವನಿಗೆ ಒಂದೇ ಕಣ್ಣ? ಹ್ಞೂ ಸರ್. ಒಂಟಿ ಕಾಲವನಿಗೆ ಒಂದೇ ಕಣ್ಣು. ತೆಂಗಿನಕಾಯಿಗಾದ್ರೆ 3 ಕಣ್ಣು ಇರ್ತವೆ. ಒಂದೇ ಕಣ್ಣು. ಸರಿಮ್ಮ, ನಮ್ಮ ವೀಕ್ಷಕರಿಗೆ ಕೇಳ್ತೀನಿ, ಗೊತ್ತಾಗ್ತಿಲ್ಲ ನಂಗೂ ಇದು ಉತ್ತರ. ಹೌದೇನ್ರಿ ಸರ್? ನೋಡೋಣ. ಇದನ್ನ ಈಗ ಹೇಳಿದ್ರಲ್ಲ, ಅದು ನೋಡ್ತಾಳ್ರಿ ಸರ್, ನೋಡಿ ಹೇಳ್ತೀನಿ. ಅದಾಗಿ ಬಂದ್ರೆ ನೀವು ಸ್ವಲ್ಪ ಬಿಟ್ಟು ನೋಡೋಣ. ಸರಿಮ್ಮ, ಸರಿ ನೋಡೋಣ. ನಾನು ಕೂಡ ಕೇಳ್ತೀನಿ, ಯಾರಿಗಾದ್ರೂ ಉತ್ತರ ಗೊತ್ತಿದ್ರೆ ಕೇಳಿ ನೋಡೋಣ. ಹ್ಞೂ ಸರ್. ಓಕೆ ಸರ್. ಓಕೆಮ್ಮ, ಒಳ್ಳೇದಾಗ್ಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ, ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ಹಾಗಾಗಿ ನಾವು ಯಾವತ್ತೂ ಕೂಡ
ಯಾರ ಬಗ್ಗೆನೂ ಕೂಡ ಕೆಟ್ಟದಾಗಿ ಮಾತಾಡಬೇಡಿ ಅಂತಕ್ಕಂಥದ್ದು ನನ್ನ ಒಂದು ಮನವಿ. ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಒಂದು ಪ್ರಶ್ನೆ ಕೇಳಿದ್ದೆ, ಮೇಲೆ ನೋಡಿದರೆ ನಾನಾ ಬಣ್ಣ, ಉಜ್ಜಿದರೆ ಒಂದೇ ಬಣ್ಣ, ಹಾಗಾದರೆ ನಾನು ಯಾರು? ಇದಕ್ಕೆ ಸರಿ ಉತ್ತರವನ್ನು ಹೇಳ್ತಾರೆ ಅಂತ ಹೇಳಿ ನೋಡೋಣ. ಒಂದು ಕ್ಲೂ ಕೂಡ ಕೊಟ್ಬಿಡ್ತೀನಿ. ಬಹುಶಃ ಇದು ಇಲ್ಲದೇ ಇದ್ದರೆ ನಾವು ಯಾರು ಕೂಡ ಪ್ರತಿನಿತ್ಯ ಶುಭ್ರವಾಗಿರಲಿಕ್ಕೆ ಸಾಧ್ಯವಿಲ್ಲ. ನೋಡೋಣ ಯಾರು ಇದನ್ನು ಹೇಳ್ತಾರೆ ಅಂತ. ಸೊ ಇನ್ನೊಂದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷದ ವಿಚಾರ ಅಂತ ಹೇಳ್ಬೋದು, ಅದೇ ರೀತಿ ಹೆಮ್ಮೆಯ ವಿಚಾರ ಕೂಡ ಇದು ಆಗ್ಬೋದು. ಸೊ ಹಲವಾರು ವರ್ಷಗಳಿಂದ ನಮ್ಮೆಲ್ಲರ ಆರಾಧ್ಯ ದೈವ ಆಗಿರ್ತಕ್ಕಂಥ ಸವದತ್ತಿ ಯಲ್ಲಮ್ಮನ ದೇವಸ್ಥಾನ ಇನ್ನು 2 ವರ್ಷಗಳಲ್ಲಿ ಅತ್ಯಂತ ವಿಭಿನ್ನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಹೊಸ ದೇವಸ್ಥಾನವನ್ನು ಹೊಂದ್ತಾ ಇದೆ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಸೊ ಕರೆ ಕಟ್ಟಾಯಿತು. ಆ ಒಂದು ಹೊಸ ದೇವಸ್ಥಾನದ ಏನು ಛಾಯಾಚಿತ್ರ ಇದೆ, ಹೀಗೆ ಬರ್ಬೋದು ಅನ್ನೋದು ಗ್ರಾಫಿಕಲ್ಲಿ ಬಿಡುಗಡೆ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ, ಹೆಚ್ಚು ಕಡಿಮೆ ಒಂದು ತಿರುಪತಿ ವೆಂಕಟೇಶ್ವರನ ಪುಟ್ಟ ದೇವಸ್ಥಾನ ಅನ್ನೋ ಹಾಗೆ ಕಾಣಿಸ್ಕೊಳ್ತಾ ಇದೆ. ಅಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಜಾಗದಲ್ಲಿ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಚಿತ್ರಣವನ್ನು ಅದನ್ನು ಮಾಡಿದ್ದಾರೆ. ಕಾದು ನೋಡಬೇಕು ರೆಡಿ ಆದ ನಂತರ ದೇವಸ್ಥಾನ ಹೇಗೆ ಬರ್ಬೋದು ಅಂತೇಳಿ. ಇನ್ನೊಂದು ಕರೆ ಬರ್ತಾ ಇದೆ. ಸೊ ಕರೆ ಕಟ್ಟಾಗಿದೆ. ಎಸ್, ಎಲ್ರಿಗೂ ಕೂಡ ಕಾತರ ಇದೆ ಈ ಬೆಳಗಾವಿ ಹತ್ತಿರ ಇರ್ತಕ್ಕಂಥ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಹೇಗೆ ಬರ್ಬೋದು ಅಂಥೇಳಿ. ನೋಡೋಣ, ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಹಲೋ. ಬಹುಶಃ ಯಾರು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಅನಿಸುತ್ತೆ ಸರಿಯಾಗಿ. ಎಸ್, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಮೊನ್ನೆ ಒಂದು ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅದು ಯಾರಿಗೆ ಅಂತ ಹೇಳಿದ್ರೆ ಉಗ್ರನಿಗೆ. ಈ ಶಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೇಶದವರು ಅಲ್ಲ, ಇಸ್ರೇಲ್ ಮೇಲೆ ಇವರು ದಾಳಿಯನ್ನು ಮಾಡಿದರು. ಹಾಗಾಗಿ ಇಸ್ರೇಲಿ ಸರ್ಕಾರದಿಂದ ಈ ಒಬ್ಬ ಉಗ್ರನಿಗೆ ಅತ್ಯಂತ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ನೀಡಿ ಅವನಿಗೆ ಜೀವಂತ ಇಟ್ಟಿದ್ದಾರೆ. ಸೊ ಹೇಗೆ ಅಂದರೆ ಇದು ಮುಂದೆ ಬರ್ತಕ್ಕಂಥ ಎಲ್ಲ ಉಗ್ರರಿಗೂ ಒಂದು ಪಾಠ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಮಾಡಿದ್ದಾರೆ. ಇವರು ಪುಟ್ಟ ಪುಟ್ಟ ಮಕ್ಕಳುಗಳನ್ನೆಲ್ಲ ಕೊಲೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಹಮಾಸ್ ಉಗ್ರ ಮೊಹಮ್ಮದ್ ಮಫ್ರೂಫ್ ಅಂತೇಳಿ. ಸೊ ಇವ್ರು ಏನು ಮಾಡಿದ್ದಾರೆ ಅಂದರೆ ಸಾಕಷ್ಟು ಮಕ್ಕಳನ್ನು ಕೊಂದು ಕೊನೆಗೆ ಆ ಒಂದು ಸರ್ಕಾರ, ಇಸ್ರೇಲ್ ಸರ್ಕಾರದ ಕೈಯಲ್ಲಿ ಸಿಗಹಾಕ್ಕೊಂಡಾಗ ಇಸ್ರೇಲ್ ಸರ್ಕಾರ ಇವನನ್ನು ಏನು ಮಾಡಿದೆ ಅಂದರೆ ಅವನ 2 ಕೈಗಳನ್ನು ಕತ್ತರಿಸಿದೆ. ಅವನ ಒಂದು ಮೂತ್ರಪಿಂಡವನ್ನು ತೆಗೆದು ಅವನ ಒಂದು ಸಂತಾನ ಅಭಿವೃದ್ಧಿ ಮಾಡ್ತಕ್ಕಂಥ ಏನು ಅಂಗ ಇರುತ್ತೆ ಅದನ್ನು ಕೂಡ ಅವರು ತೆಗೆದಿದ್ದಾರೆ. ಹಾಗೆ ಮಾಡೋದ್ರ ಒಟ್ಟಿಗೆ ಎಲ್ಲ ಉಳಿದಿರ್ತಕ್ಕಂಥ ಉಗ್ರರಿಗೆ ಅತ್ಯಂತ ಒಂದು ಕಠಿಣಾತಿ ಕಠಿಣ ಸಂದೇಶವನ್ನು ನೀಡಿದ್ದಾರೆ. ಇನ್ನು ಯಾವ ಉಗ್ರರು ಕೂಡ ಜೀವನದಲ್ಲಿ ಈ ರೀತಿಯಾಗಿ ನಡ್ಕೋಬಾರ್ದು ಅನ್ನೋದು ಹಾಕಲಿಕ್ಕೆ ಈಗಾಗಲೇ ಕೊನೆ ಆಗಿತ್ತು. ಆದರೆ ಬಡವರ ಮತ್ತು ಮಧ್ಯಮ ವರ್ಗದವರ ಒಂದು ಏನು ಸಮಸ್ಯೆಯನ್ನು ಅರ್ಥಂಥ ಸರ್ಕಾರ ಇನ್ನಷ್ಟು ದಿನಗಳ ಕಾಲ ಅದನ್ನು RTEಗೆ ಎಕ್ಸ್ಟೆಂಡ್ ಮಾಡಿದೆ. ಸೊ ಇನ್ನೂ ಕೂಡ ಬಹುಶಃ ಮೇ 30ನೇ ತಾರೀಕುವರೆಗೂ ಕೂಡ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇದೆ ಅಂತ ಅನಿಸುತ್ತೆ. ಹಾಗಾಗಿ ದಯವಿಟ್ಟು ಯಾರಾದರೂ ಇನ್ನೂ RTE ಅರ್ಜಿಯನ್ನು ಹಾಕ್ಕೊಂಡಿಲ್ಲ ಅಂದರೆ 30ನೇ ತಾರೀಕುವರೆಗೂ ಕಾಯ್ದೇನೆ, ಇವತ್ತು ನಾಳೆ ಒಳಗೆ ಅರ್ಜಿಯನ್ನು ಹಾಕ್ಕೊಂಡು ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲವಾಗಿರಿಸೋದ್ರಲ್ಲಿ ಸಹಾಯ ಮಾಡ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಏಕೆಂದರೆ ಮೊದಲು 1ರಿಂದ 10ರವರೆಗೂ ಮಾತ್ರ ಉಚಿತವಾಗಿತ್ತು. ಈಗ ಹೆಚ್ಚು ಕಡಿಮೆ LKGಯಿಂದನೇ ಅಪ್ ಟು 10ನೇ ತರಗತಿವರೆಗೂ ಸಂಪೂರ್ಣವಾಗಿ ಸರ್ಕಾರನೇ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಬಡ ಮಕ್ಕಳು ಮತ್ತು ಮಧ್ಯಮ ವರ್ಗದವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣವಾಗಿ ಪ್ರೋತ್ಸಾಹ ನೀಡಬೇಕು ಅಂಥೇಳಿ ಆಯ್ದ ಕೆಲ ಮಕ್ಕಳಿಗೆ RTE ಅಂದರೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಡಿಯಲ್ಲಿ ಅವರಿಗೆ ಸಂಪೂರ್ಣವಾಗಿ ವಿದ್ಯಾಭ್ಯಾಸದ ಖರ್ಚು ವೆಚ್ಚವನ್ನು ಆ ಸರ್ಕಾರವೇ ಭರಿಸುತ್ತೆ. ಅದರ ಒಟ್ಟಿಗೆ ಸೊ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಾಲೆಯಲ್ಲಿ ಒಂದು ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತಕ್ಕಂಥ ನಿಮ್ಮ ಒಂದು ಕನಸಿಗೆ ಆ ಮೂಲಕ ಅವರು ನೀರೇರಿತಾ ಇದ್ದಾರೆ. ಸೊ ದಯವಿಟ್ಟು ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಳಿ. ಯಾರಿಗೆ ಆರ್ಥಿಕವಾಗಿ ಹಣ ಕಟ್ಟಲಿಕ್ಕೆ ಸಬಲರಿಲ್ಲ ಇದನ್ನು ಉಪಯೋಗಿಸ್ಕೊಳ್ಳಿ. ಏಕೆಂದರೆ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ನೀವು ಶಾಲೆ ಕಳಿಸ್ಬೇಕು ಅಂದರೆ ಕನಿಷ್ಠ ಪಕ್ಷ ಪ್ರಾರಂಭ ಆಗ್ತಕ್ಕಂಥದ್ದು 25,000ದಿಂದ 1 ಲಕ್ಷ, 2 ಲಕ್ಷ, 3 ಲಕ್ಷದವರೆಗೂ ಇದೆ. ಸೊ ಒಂದು ಸುಮಾರಾಗಿರ್ತಕ್ಕಂಥ ಶಾಲೆಯಲ್ಲಿ ಕಳಿಸ್ತೀರಂದ್ರೂ ಕೂಡ 8,000 ರೂಪಾಯಿಗಿಂತ ಕಡಿಮೆ ಯಾವುದೂ ಇಲ್ಲ. ಸೊ 2-3 ಮಕ್ಕಳಿದ್ದಾಗ ಒಂದು ಮಗುವಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಬರುತ್ತೆ. ಸೊ ಈ ಥರದ ಒಂದು ಅವಕಾಶ ಇದ್ದಾಗ ದಯವಿಟ್ಟು ಅದನ್ನು ಮಿಸ್ ಮಾಡ್ಕೋಬೇಡಿ. ಇದಕ್ಕಿಂತ ತುಂಬ ದೊಡ್ಡ
ಏನು ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ಮಗುವಿನ ಆಧಾರ್ ಕಾರ್ಡು, ನಿಮ್ಮದು ನಿಮ್ಮ ಮನೆಯವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ, ಅದ್ರ ಜೊತೆಗೆ ನಿಮ್ಮ ವಾರ್ಷಿಕ ಆದಾಯದ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ, ಮತ್ತು ವಾಸಸ್ಥಳ ಇರ್ತಕ್ಕಂಥ ಒಂದು ಪತ್ರ ಏನಿದೆ ಅದು ನಿವಾಸ ದೃಢೀಕರಣ ಪತ್ರ ಅಂತ ಹೇಳ್ತಾರೆ, ಅದು ಒಂದು ಬೇಕಾಗುತ್ತೆ. ಇದಿಷ್ಟು ನನಗೆ ಗೊತ್ತಿರೋ ಪ್ರಕಾರ. ಸೊ ತೊಗೊಂಡು ಕೊಟ್ಟು ಒಂದು ಅರ್ಜಿಯನ್ನು ಹಾಕಿಸ್ಕೊಳ್ಳಿ. ಸಾಕಷ್ಟು ಕಡೆ ಇದೆ ಅರ್ಜಿಯನ್ನು ಕೂಡ ಹಾಕ್ತಾ ಇದ್ದಾರೆ. ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಅಂತ ನಾನು ಅಗತ್ಯ ಇರತಕ್ಕಂಥ ಎಲ್ಲರೂ ಕೂಡ ಮತ್ತೊಮ್ಮೆ ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಮತ್ತೊಂದು ಉದ್ಯೋಗ ವಾರ್ತೆ ಬಗ್ಗೆ ನೋಡೋದಾದರೆ, ಬ್ಯಾಂಕ್ ಆಫ್ ಬರೋಡಾದಲ್ಲಿ 10ನೇ ತರಗತಿ ಪಾಸಾಗಿರ್ತಕ್ಕಂಥವ್ರಿಗೆ 500ಕ್ಕಿಂತ ಹೆಚ್ಚು ಉದ್ಯೋಗ ಅವಕಾಶಗಳಿದೆ. ಸೊ ಹಾಗಾಗಿ ಯಾರೆಲ್ಲ ಬ್ಯಾಂಕ್ ಆಫ್ ಬರೋಡಾದ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರಿ, ಅವರು ದಯವಿಟ್ಟು ಅದನ್ನು ಪ್ರಯತ್ನವನ್ನು ಮಾಡಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಬೆಂಗಳೂರಿನ 2 ಲೋಕಾಯುಕ್ತರು ಬಲೆಗೆ ಬಿದ್ದಿದ್ದಾರೆ. ಇಂಜಿನಿಯರ್ಸ್ಗಳು 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಈ ಒಂದು 2 ಇಂಜಿನಿಯರ್ಗಳು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ಬರೋಣ. ಒಂದಷ್ಟು ವಿಚಾರಗಳನ್ನು ಕೂಡ ತಿಳಿಸೋ ಒಂದು ಇದೆ. ಅದಾದ ನಂತರ ಒಂದು ಪುಟ್ಟ ವಿರಾಮದ ನಂತರ ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಕಪಿ ಅಥವಾ ಮಂಗ ಏನು ಮಾಡಿದ್ರೂ ಕೂಡ ಅದೊಂದು ತಮಾಷೆಗೆ ಅನಿಸುತ್ತೆ. ಇಲ್ಲೊಂದು ಮಂಗ ತನಗಾಗಿರ್ತಕ್ಕಂಥ ಗಾಯವನ್ನು ತೋರಿಸಿ ಮೆಡಿಕಲ್ ಶಾಪ್ ಹತ್ರ ಹೋಗ್ಬಿಟ್ಟು ಅದಕ್ಕೆ ಔಷಧಿ ಕೊಡಿ ಅಂತ ಕೇಳಿದೆ. ಸೊ ಈ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗಿದೆ. ಸೊ ಮನುಷ್ಯನಿಗೂ ಕೂಡ ಅಷ್ಟೊಂದು ಬುದ್ಧಿ ಇರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಶಾಂತ ಅಂತ ಸರ್, ಅತ್ತಿಗೆರೆಯಿಂದ. ಅತ್ತಿಗೆರೆಯಿಂದ? ಅತ್ತಿಗೆರೆ ಸರ್. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಮ್ಮ? ಹೇಳ್ಬೇಕು ಸರ್. ಯಾರಿಗೆ? ಈಗ ನಮ್ಮ ಅಕ್ಕನ ಮಗನ ಮದುವೆಗೆ ಸರ್, ರೂಪ ಬೆಟ್ಟಪ್ಪ ಅಂತ. ಓಕೆ, ಯಾವಾಗಾಯ್ತು ಮದುವೆ? ಮೊನ್ನೆ ಆಗೈತೆ ಸರ್, ಭಾನುವಾರ. ಆಗ್ಲಿಮ್ಮ. ಸೊ ನವ ದಂಪತಿಗಳಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಟ್ಟು ಜೊತೆಯಾಗಿ 100 ವರ್ಷ ಬಾಳೋ ಹಾಗೆ ಮಾಡ್ಲಿಮ್ಮ. ತಿಂಡಿ ಇಲ್ಲ, ತಿನ್ಬೇಕು. ನೀವು ತಿಂದ್ರಾ? ನಮ್ದು ಊಟ ಆಯ್ತು. ರೊಟ್ಟಿ ರೊಟ್ಟಿನಾ? ರೊಟ್ಟಿ ಪಲ್ಯ ಸರ್. ರೊಟ್ಟಿ ಪಲ್ಯ. ಏನ್ ಪಲ್ಯ ರೊಟ್ಟಿಗೆ? ಏನ್ ಸರ್? ರೊಟ್ಟಿಗೆ ಏನ್ ಪಲ್ಯ ಮಾಡಿದ್ರಿ? ಪಲ್ಯ ಸರ್. ಹೌದಾ? ಎಷ್ಟು ಜನ ಮಕ್ಕಳಮ್ಮ? ಇಬ್ರು ಗಂಡು ಮಕ್ಕಳು ಶಾಲಿಲ್ಲ, ಕುಣಿಯಕ ಕೇಳಿಸ್ಕೊಳ್ತಾ ಇದ್ದೀನಿ. ಸರ್. ಆಗ್ಲಿ ಮಕ್ಳಿಗೆ ಚೆನ್ನಾಗಿ ಓದಿಸಿ. ತುಂಬಾ ಖುಷಿ ಆಯ್ತಮ್ಮ ನಿಮ್ ಜೊತೆ ಮಾತಾಡಿ. ಒಳ್ಳೇದಾಗ್ಲಿಮ್ಮ. ಮಾಡ್ರಿ ಅಮ್ಮ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳು ನೋಡ್ತಾ ಹೋಗೋಣ. ಇಡಿ ವಿರುದ್ಧ ಸುಪ್ರೀಂ ಕೋರ್ಟ್ ಗರಂ ಆಗಿದೆ ಅಂತೆ. ನೀವೆಲ್ಲ ಏನು ಅಂದರೆ ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ದೀರಿ, ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀರಿ ಅಂಥೇಳಿ ಸುಪ್ರೀಂ ಕೋರ್ಟು ತನ್ನ ಒಂದು ಮೆಸೇಜಲ್ಲಿ ಇಡಿಗೆ ಹೇಳಿದೆ ಅಂತೆ. ಅದರ ಜೊತೆಗೆ ಏನು ಇಂಡಿಯಾ ಪಾಕಿಸ್ತಾನ ಒಂದು ಹಂತದ ಯುದ್ಧಕ್ಕೆ ಹೋಗಿತ್ತು, ಪಾಕ್ನ ವಾಯುನೆಲೆ ಇನ್ನೂ ICUಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಅಂದರೆ ದುರಸ್ತಿ ಕಾರ್ಯದ ನಡೀತಾ ಇದೆ ಅಂತ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ನನ್ನ ಹೆಸರು ಮಾಂತೇಶ್ ಅಂತ. ಮಾಂತೇಶ್ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ನಾನು ವ್ಯವಸಾಯ ರೈತ. ಓಕೆ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ ಸರ್? ಸರ್ ನಾನು ಶುಭಾಶಯ ಹೇಳೋದು, ನನಗೆ 6 ಜನ ಮೊಮ್ಮಕ್ಕಳಿದ್ದಾರೆ, ಅವರೆಲ್ಲರಿಗೂ ಒಂದು ಶುಭಾಶಯ. ಓಕೆ ಸರ್, ಖಂಡಿತ. ನಿಮ್ಮ ಕಡೆಯಿಂದ ನಿಮ್ಮ 6 ಜನ ಮೊಮ್ಮಕ್ಕಳಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಮಳೆ ಎಲ್ಲ ಚೆನ್ನಾಗಿದೆಯಾ ಊರಲ್ಲಿ? ಸಾಕಷ್ಟು ಮಳೆ ಆಗಿದೆ ಸರ್. ಭತ್ತದ ರೇಟ್ ಎಲ್ಲ. ಆಗ್ಲಿ ಸರ್, ಇವತ್ತು CM ಜೊತೆ ಸಭೆ ಇದೆ. ಎಲ್ಲ ಅಡಿಕೆಗೆ ರೇಟ್ ಕೊಡ್ತತಿ. ರೈತ ಮುಖಂಡರದ್ದು ಇವತ್ತು CM ಜೊತೆ ಸಭೆ ಇದೆಯಲ್ಲ, ಅಲ್ಲಿ ನಿಮ್ಗೊಂದು ಒಳ್ಳೆ ಬೆಂಬಲ ಸಿಗಲಿ ಅಂತೇಳಿ ನಾವು ಆಶಯ ವ್ಯಕ್ತಪಡಿಸ್ತೀವಿ ಸರ್. ಎಷ್ಟೇ ಸ್ಟ್ರೈಕ್ ಮಾಡಿದ್ರು ಸಿಗ್ತಾ ಇಲ್ಲ ಸರ್. ಅದೇ ಇವತ್ತು CMಗಳ ಜೊತೆ ಸಭೆ ಇದೆಯಲ್ಲ, ನೋಡೋಣ ಏನಾಗುತ್ತೆ ಅಂತ ಅಲ್ಲಿ. ಸೊ ಬೆಂಬಲ ಇದು ಸರ್ಕಾರ ಐತಲ್ಲ ಸರ್,
ಆ ಹಿಡಿತದಲ್ಲಿ ಹೋದ್ರೆ ಏನು ಆಗಲ್ಲ, ಹಿಡಿತ ತಪ್ಪಿದಾಗ ಏನು ಸಿಗ್ತಾ ಇಲ್ಲ. ಈ ಎಲ್ಲಾ ಭಾಗ್ಯಗಳು ಜಾಸ್ತಿಯಾಗಿ ನಮಗೆ ಆ ಭಾಗ್ಯನೂ ಸಿಕ್ಕಲ್ಲ ರೈತರಿಗೆ. ರೈತರಿಗೆ ಏನು ಭಾಗ್ಯನೇ ಸಿಕ್ಕಿಲ್ಲ. ಹೌದೌದು. ಓಕೆ ಓಕೆ, ಏನು ಬೇಜಾರು ಮಾಡ್ಕೋಬೇಡ್ರಿ. ಸೊ ಇವತ್ತು ಏನ್ ಸಮಾಚಾರ ಎಲ್ಲ ನೀವೇ ಹೇಳಬೇಕು ಸರ್. ಏನು ಬೇಜಾರು ಮಾಡ್ಕೋಬೇಡಿ. ಇವತ್ತು ನಡೆಯೋ ಒಂದು CM ಜೊತೆ ಸಭೆ ನಡೀತಾ ಇದೆ ಅಲ್ಲ ರೈತರ ಮುಖಂಡರದು, ಅಲ್ಲಿ ನಿಮ್ಮೆಲ್ರಿಗೂ ಬೆಂಬಲ ಬೆಲೆ ಸಿಗಲಿ ಅಂತೇಳಿ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ ಸರ್. 2 ಲೈನ್ ಹಾಡೋಣ ಅಂತ ಹೇಳಿ ಹೇಳಿ. ಯಾವ ಕವಿಯೋ ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮಗೆ ಯಾವ ಕವಿಯೋ ಬರೆಯಲಾರ ಎಂತ ಕವಿತೆ ರಸಿಕರಾಡು ನುಡಿಗಳಂತೆ ಮಲ್ಲೆಹೂ ಹರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ ಜೀವ ಜೀವರಿತು ಬೆರೆತು ಸುಖವು ನೀಡುವಂತೆ ಯಾವ ಕವಿಯೋ ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯೋ ಬರೆಯಲಾರ ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್. ಯಾರಿಗೋಸ್ಕರ ಸರ್ ಈ ಗೀತೆ? ಸರ್ ನಿಮಗೋಸ್ಕರನೇ ಹಾಡಿದ್ ಸರ್. ಅಬ್ಬಾ, ಧನ್ಯೋಸ್ಮಿ ಸರ್, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹಾಡಿದ್ರಿ, ಬಹಳ ಖುಷಿ ಆಯ್ತು. ನಾನು ನಿಮ್ಮ ಮಾಜಿ ಪ್ರೇಯಸಿ ನೆನೆಸ್ಕೊಂಡು ಹಾಡು ಹೇಳಿದ್ರಿ ಅಂತ ಅನ್ಕೊಂಡೆ. ಖಂಡಿತ ಬಹಳ ಚೆನ್ನಾಗಿತ್ತು. ಆಗ ಇನ್ನಾಗೆ ಕರೆ ಕೊಟ್ರೆ ಒಳ್ಳೊಳ್ಳೆ ಸಾಂಗ್ ಆಡ್ತೀನಿ ಸರ್. ಖಂಡಿತ ಖಂಡಿತ, ಅವಾಗ ಕಾಲ್ ಮಾಡ್ತಾ ಇರಿ. ತುಂಬಾ ಚೆನ್ನಾಗಿತ್ತು, ನಿಮ್ಮ ಧ್ವನಿನೂ ತುಂಬಾ ಚೆನ್ನಾಗಿದೆ ಸರ್. ಖಂಡಿತ, ತುಂಬಾ ಖುಷಿ ಆಯ್ತು ಸರ್. ಒಳ್ಳೇದಾಗ್ಲಿ ಸರ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಸರ್. ಎಸ್, ತುಂಬ ಒಂದು ಒಳ್ಳೆ ಅವ್ರದ್ದು ಪಿಚ್ ಇದೆ. ತುಂಬ ಚೆನ್ನಾಗಿ ಹಾಡು ಹೇಳಿದರು. ಒಳ್ಳೇದಾಗಲಿ ಅವರಿಗೆ, ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ಪಾಕ್ ವಾಯುನೆಲೆ ಇನ್ನೂ ICU ಇದೆ. ಯಾವ ಮಟ್ಟದಲ್ಲಿ ICU ಇದೆ ಅಂತ ಹೇಳಿದ್ರೆ, ಅದನ್ನು ಆ್ಯಕ್ಚುಲಿ ಈ ಒಂದು ಸರ್ಕಾರದ ಕಚೇರಿಗಳಿಗೆ ಟೆಂಡರ್ ಕೊಟ್ಟು ಮಾಡಿಸ್ತಕ್ಕಂಥ ಪದ್ಧತಿ ಇರೋದಿಲ್ಲ. ಸರ್ಕಾರನೇ ಒಳಗಡೆ ಕೆಲವೊಬ್ರು ನೇಮಿಸ್ಬಿಟ್ಟು ಮಾಡಿಸುತ್ತೆ. ಆದರೆ ಇಲ್ಲಿ ಟೆಂಡರ್ ಕೊಟ್ಟರು ಯಾರು ಬರ್ತಿಲ್ವಂತ ಮಾಡೋದಕ್ಕೆ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ಅಮ್ಮ, ಹೇಳಿ. ನಾವು ದಾವಣಗೆರೆಯಿಂದ ನಿರ್ಮಲಾ ಅಂತ ಸರ್. ನಿರ್ಮಲಾ, ಹೇಳಿಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಹ್ಞೂ ಸರ್, ನಮ್ಮ ಮನೆಯವ್ರದ್ದು ಇವತ್ತು ಬರ್ತಡೆ ಸರ್. ನಿಮ್ಮ ಮನೆಯವ್ರದಾ? ನಮ್ಮ ಮನೆಯವ್ರು ಮೌನೇಶಪ್ಪ ಅಂತ ಸರ್. ಓಕೆ ಓಕೆ, ಹ್ಞೂ ಸರ್. ನೀವೇ ಶುಭ ಹಾರೈಸ್ಬಿಡ್ರಿ ಒಂದ್ಸರಿ. ನಾವು ಹುಟ್ಟಿದ ಹಬ್ಬದ ಶುಭಾಶಯ ಕಣ್ರಿ. ಕಣ್ರಿ, ಹೆಸರು ಹೇಳ್ರಿ. ಹೆಸರು ಮೌನೇಶಪ್ಪ ಅಂತ ಸರ್. ಹೆಸರು ಮೌನೇಶಪ್ಪ ಅಂತನಾ? ಹ್ಞೂ ಸರ್. ಎಷ್ಟು ವರ್ಷ ಆಯ್ತಮ್ಮ ಮದುವೆಯಾಗಿ? ಅಲ್ಲ, 25 ವರ್ಷ ಆಗಿದೆ ಸರ್. 28 ವರ್ಷ. ಯಪ್ಪ, 28 ವರ್ಷ ಆದ್ಮೇಲೆ ಈ ರೇಂಜಿಗೆ ನಾಚಿ ಕೇಳ್ತಿದ್ದೀರಾ? ಹ್ಞೂ ಸರ್. ಮೌನೇಶಪ್ಪರ್ ಭಾರಿ ಪುಣ್ಯ ಮಾಡ್ಯಾರ ಹಂಗಾರ. ಹ್ಞೂ. ಆಗ್ಲಿ ಆಗ್ಲಿ, ತುಂಬಾ ಸಂತೋಷ. ಏನ್ ಅಡಿಗೆ ಮಾಡಕತ್ತೀರಿ ಇವತ್ತು? ಹೋಳಿಗೆ ಸರ್, ಬರ್ರಿ ಸರ್ ಊಟಕ್ಕೆ. ಹೋಳಿಗೆ ಮಾಡಿರಾ? ಹ್ಞೂ ಸರ್. ಹೋಳಿಗೆ ಶೇಖರಣೆ ಮಾಡಿರಿ ಅಂದ್ರೆ ಮಧ್ಯಾಹ್ನ ಅಲ್ಲೇ ಬರ್ತೀವಿ ನೋಡ್ರಿ. ಬರ್ರಿ ಸರ್ ಮಧ್ಯಾಹ್ನ ಕಿಲಿಗೆ. ಆಗ್ಲಿ ಆಗ್ಲಿ. ಸೊ ಮೌನೇಶಪ್ಪರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.
ಆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ. ಸೊ ಮೌನೇಶಪ್ಪರಿಗೆ ಇಷ್ಟ ಆಗಿರೋ ಹೋಳಿಗೆ ಎಲ್ಲ ಮಾಡಿಕೊಡಿ ಅಮ್ಮ, ಒಳ್ಳೇದಾಗಲಿ. ಹ್ಞೂನ್ರಿ ಸರ್. ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಬಂದ್ರಿ ಸರ್ ದಾವಣಗೆರೆಗೆ ಒಂದ್ಸಲ ಮನೆಗೆ. ಆಯ್ತಮ್ಮ, ಆಯ್ತು, ಖಂಡಿತ ಬರ್ತೀನಿ. ಸರಿ ಸರ್. ಓಕೆ, ನಮಸ್ತೆ. ಎಸ್, ಹೀಗೆ ನಗ್ನಗ್ತಾ ಸಂತೋಷವಾಗಿರಿ ಅಂತ ಕೇಳ್ಕೊಳ್ತಾ, ಪಾಕ್ ವಾಯುನೆಲೆಯನ್ನು ಸದ್ಯಕ್ಕೆ ದುರಸ್ತಿ ಮಾಡೋಕ್ಕೆ ಆಗದೇ ಇರೋ ಮಟ್ಟಿಗೆ ಅಲ್ಲಿ ಅದು ಹಾಳಾಗಿದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಲೋಕಲ್ ಇದರಿಂದ ಟೆಂಡರ್ ಕರೆದಿದ್ದಾರಂತೆ. ಸೊ ಬಂದು ಅದನ್ನು ಸರಿ ಮಾಡಿ ಅಂಥೇಳಿ, ಅದು ಸದ್ಯಕ್ಕಂತೂ ಸರಿಯಾಗೋ ರೀತಿಯಲ್ಲೇ ಇಲ್ವಂತೆ, ಅಷ್ಟೊಂದು ಹಾಳಾಗಿದೆ ಅಂತೆ ಭಾರತದ ಒಂದು ಅಟ್ಯಾಕ್ ಇಂದ. ಅದೇ ರೀತಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಬಂದ್ ಅಂತಕ್ಕಂಥ ಒಂದು ವಿಚಾರ ಕಳೆದ 3-4 ದಿವಸಗಳಿಂದ ನನಗೂ ಕೂಡ ಕೇಳಿ ಬರ್ತಾ ಇದೆ. ಆದರೆ ಅಧಿಕೃತವಾಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ಹಂಗೊಂದು ವೇಳೆ ಬಂದಾಗ್ಬಿಟ್ರೆ ಪಾಪ ಈ ಬಡವರ ಗತಿ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಏಕೆಂದರೆ ಹೊರಗಡೆ ಒಂದು ಔಷಧಿಯ ಬೆಲೆ 100 ರೂಪಾಯಿ ಇತ್ತು ಅಂದರೆ ಅದೇ ಜನೌಷಧಿಯಲ್ಲಿ 10ರಿಂದ 15 ರೂಪಾಯಿಗೆ ಸಿಕ್ಬಿಡುತ್ತೆ. 75ರಿಂದ 80 ರೂಪಾಯಿ ಅವರಿಗೆ ಸೇವ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಯಾಕೆ ನಮ್ಮ ಸರ್ಕಾರ ಈ ಜನೌಷಧಿಯನ್ನು ಬಂದ್ ಮಾಡ್ತಾ ಇದೆ ಅಂತಕ್ಕಂಥದ್ದು ಇನ್ನೂ ಅಧಿಕೃತವಾಗಿ ನನಗೆ ಗೊತ್ತಾಗಿಲ್ಲ. ಸೊ ಹೆಚ್ಚಿನ ಮಾಹಿತಿ ಬಂದ ನಂತರ ಅದರ ಬಗ್ಗೆ ಮಾತಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಆದರೆ ಒಂದೇ ಒಂದು ರಿಕ್ವೆಸ್ಟು, ಯಾವುದೇ ಕಾರಣಕ್ಕೂ ಈ ರೀತಿಯ ಒಂದು ನಿರ್ಧಾರವನ್ನು ಮಾಡಬೇಡಿ ಅಂತ. ಏಕೆಂದರೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಜನೌಷಧಿ ಅಂತಕ್ಕಂಥದ್ದು ಅವರ ಜೀವನವನ್ನು ನಡೆಸಲಿಕ್ಕೆ ಆಧಾರ ಸ್ತಂಭ ಆಗಿದೆ. ಅದರಲ್ಲೂ ಕೂಡ ಕೆಲವೊಂದು ಔಷಧಿಗಳು, ಕೆಲವೊಂದು ಇಂಜೆಕ್ಷನ್ಸ್ಗಳು 2-3 ಸಾವಿರ ರೂಪಾಯಿ ತನಕ ಇರುತ್ತೆ. ಅಷ್ಟೊಂದು ಈ ಹಳ್ಳಿ ಜನರ ಹತ್ರ, ಬಡವರ ಹತ್ರ ತೊಗೊಂಡು ಪರ್ಚೇಸ್ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಏಕೆಂದರೆ ಕಾಯಿಲೆ ಅಂತಕ್ಕಂಥದ್ದು ಬಡವರಿಗೆ ಶ್ರೀಮಂತರಿಗೆ ಅಂತ ನೋಡ್ಕೊಂಡು ಬರಲ್ಲ, ಎಲ್ರಿಗೂ ಬರುತ್ತೆ. ಹಾಗಿದ್ದಾಗ ಜನರ ಜೀವವನ್ನು ಉಳಿಸ್ಲಿಕ್ಕಂತಲೇ ನಮ್ಮ ಮಾನ್ಯ ಸಂಸದರಾಗಿರ್ತಕ್ಕಂಥ ದಿವಂಗತ ಅನಂತ ಕುಮಾರ್ ಅವರು ಮಾಡಿರ್ತಕ್ಕಂಥ ಒಂದು ಶ್ಲಾಘನೀಯ ಕೆಲಸದ ಹಿಂದೆ ಅದರಿಂದ ಸಾಕಷ್ಟು ಶ್ರಮ ಇದೆ ಈ ಜನೌಷಧಿಯನ್ನು ಲಾಂಚ್ ಮಾಡಿರ್ತಕ್ಕಂಥದ್ರಲ್ಲಿ. ಸೊ ನೀವೇನಾದರೂ ಇದನ್ನು ನಿಲ್ಲಿಸ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ. ಇದು ಎಲ್ಲ ಕಡೆ ನಿಲ್ಲಿಸ್ತಾರಾ ಅಥವಾ ಕೇವಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ ನಿಲ್ಲಿಸ್ತಾರಾ, ಇನ್ನು ಕಾದು ನೋಡಬೇಕು. ಅದ್ರ ಬಗ್ಗೆ ಇನ್ನೂ ಯಾವುದೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ಯಾವುದೇ ಕಾರಣಕ್ಕೂ ಜನೌಷಧಿಯನ್ನು ನಿಲ್ಲಿಸಬೇಡಿ. ಬಡವರು ತುಂಬ ಈಗಾಗಲೇ ಕೋವಿಡ್ ನಂತರದಂತಲೂ ಸಾಕಷ್ಟು ಹೊಡೆತ ತಿಂದಿದ್ದಾರೆ. ಇನ್ನು ಇವೆಲ್ಲ ಆಗಿಬಿಟ್ರೆ ಜನ ಔಷಧಿ ತೊಗೊಳೋದೇ ಬಿಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಎಂದಿನಂತೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಿವನ್ ವಾಹಿನಿಯ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ, ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಶುಭಮಸ್ತು.